ಭಾಷಣವನ್ನು ಮುಂದುವರಿಸ್ತಾರೆ. ದಯಮಾಡಿ ಒಂದು 2 ನಿಮಿಷ ಕಾಲ ಅದಾದ ನಂತರ ಅಶೋಕಣ್ಣವರು ಮಾತಾಡ್ತಾರೆ. ದಯಮಾಡಿ ಅವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಅವ್ರ ನೈತಿಕ ಬೆಂಬಲ ಬೇಕು. ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ನಿರಾಶರಾಗಬೇಡಿ, ತೃಪ್ತಿಗಿರಬೇಡಿ. ಹೋರಾಟಕ್ಕೆ ಅವರು ಅಶೋಕ್ ಅವರು ಬಂದಿದ್ದಾರೆ, ನಮ್ಮ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಸಾಮಾನ್ಯ ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ದಯವಿಟ್ಟು ಕುಟುಂಬಗಳು ಬರ್ಕೊಡ್ಬೇಡಿ. ನಿಮ್ಗೆ ಚಿಕ್ಕ ಮಕ್ಕಳುಗಳಿಗೆ ಹಣ ದಯವಿಟ್ಟು ಅಕ್ಕ ಮಕ್ಕಳುಗಳನ್ನ ಅನಾಥ ಮಕ್ಕಳು ದಯವಿಟ್ಟು ಕೊಡಕ ಹೋರಾಟ ಮಾಡೋಣ. ದಯವಿಟ್ಟು ಅಂತ ಕೆಟ್ಟದಿಂದ ತಗೋಬೇಡಿ. ಹೋರಾಟ ಮಾಡೋಣ ಅಂತ ಕೆಟ್ಟದಿಂದ ತಗೋಬೇಡಿ. ಅನಾಥ ಮಕ್ಕಳು ಮಕ್ಕಳುಗಳಿಗೆ ದಯವಿಟ್ಟು ಕನ್ನಡ ಬಿಟ್ಟು ಹಣ ಕುತ್ಕೊಡೋಣ. ದಯವಿಟ್ಟು ಈಗ ನಿಮ್ಗೆ ಸಪೋರ್ಟ್ ಮಾಡಕ್ಕಾಗಿರೋದು ಆಯ್ತಾ? ಈ ತರ ಎಲ್ಲ ಮಾಡಿದ್ರೆ ಏನ್ ಅನ್ಕೋಬೇಕಲ್ಲ, ಏನ್ ಅನ್ಕೋಬೇಕು? ದಯವಿಟ್ಟು ಕುಟುಂಬ ಅರ್ಥ ಆಗ್ತಾ ಇದೆ. ಅದಕ್ಕೋಸ್ಕರ ದಯಮಾಡಿ ಸುಮ್ಮನಿರ್ಬೇಕು. ಕೂತ್ಕೊಳ್ಳಿ ಎಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ದಯವಿಟ್ಟು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ನಾವು ಹೋರಾಟ ಮಾಡ್ತಿದೀವಿ ಸರ್. ಭೂಮಿ ನಮ್ದೆ, ಹಕ್ಕು ನಮ್ದೆ, ಬಟ್ ಚಲಾವಣೆ ಮಾಡ್ತಿರೋದು ಈ ಸರ್ಕಾರ. ಸೊ ಇವತ್ತು ಏನು ನಾವಿಷ್ಟು ಜನ ಸೇರಿದೀವಿ, ಏನು 80% ಜನ ಒಪ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ್ರಲ್ವಾ. ಸೊ ಅದಕ್ಕೆ ಇವತ್ತು ಸೇರಿರೋ ಜನಗಳೇ ಸಾಕ್ಷಿ. ಎಷ್ಟು 85% ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾವ್ರಲ್ಲ. ಇವತ್ತು ನಮ್ಮ ರೈತ ಮಹಿಳೆಯರು ಆತ್ಮಹತ್ಯೆಗೂ ಸುಧಾ ಯತ್ನ ಮಾಡಿದ್ರು. ಯಾಕೆ ಹೇಳಿ? ನೀವು ಕೊಡೋ ಕಷ್ಟ ತಡ್ಕೊಳಕ್ ಆಗ್ತಿಲ್ಲ ಸ್ವಾಮಿ. ನೀನ್ ಕೊಡೋ 1.5 ಕೋಟಿ ದುಡ್ಡು ಇಸ್ಕೊಂಡು ಯಾವ ಮನೆ ಹಾಳು ಮಾಡ್ಕೊಳ್ಳೋಣ. ನೀನು ನಿನ್ನ ಮಕ್ಳಿಗೋಸ್ಕರ ಮಾಡ್ತಿದ್ಯಾ. ಇವತ್ತು ನಮ್ಮ ಆಸ್ತಿ ಉಳಿಸ್ಕೋಬೇಕು, ನಮ್ಮ ಮಕ್ಳು ಚೆನ್ನಾಗಿರ್ಬೇಕಲ್ವಾ. ನೀನ್ ಕೊಡೋ ಬೆಲೆ ತಗೊಂಡ್ ನಾವೇನ್ ಮಾಡೋಣ? ನಮ್ ಭೂಮಿಗೆ ಆಲ್ರೆಡಿ ಚಿನ್ನದ ಬೆಲೆ ಇದೆ. ಚಿನ್ನದ ಬೆಲೆ ಇರೋ ಭೂಮಿಗೆ ಯಾವ ಚಿನ್ನದ ಬೆಲೆ ಕೊಡ್ತೀಯ ನೀನು? ಸರ್ಕಾರ ನಿಮ್ದಿದೆ, ಅಧಿಕಾರ ನಿಮ್ದಿದೆ ಅಂದ ಮಾತ್ರಕ್ಕೆ ನೀವ್ ಹೇಳ್ದಂಗೆಲ್ಲ ಕೇಳಕ್ ಆಗಲ್ಲ. ನೀವಾದ್ರೂ ಓಟ್ ಹಾಕಿಸ್ಕೊಳಕಾರು ಬಂದ್ ಕಾಲಕ್ ಬೀಳ್ತೀರಾ. ನಾವ್ ಆ ಕೆಲ್ಸ ಮಾಡಲ್ಲ. ನೀವೇನಂತ ಹೇಳಿದಿರಾ? ನೀವೇನ್ ಮಾಡ್ಕೊಂಡ್ರು ನಾವ್ ಅಕ್ವೈ ನಿಲ್ಸಲ್ಲ. ನೀವ್ ಅಕ್ವೈ ಸ್ಟಾಪ್ ಮಾಡೋ ಗಂಟ ನಾವು ಹೋರಾಟ ಮಾಡೋದನ್ನ ಬಿಡಲ್ಲ ಸರ್. ಇನ್ನೇನ್ ಸರ್ ಮಾಡೋಣ? ಈ ಹಿಂಸೆ ಕೊಟ್ರೆ ಬದುಕಿದ್ದೇನು ಮಾಡೋಣ ಹೇಳಿ? ನಮ್ ಮಕ್ಳಿಗೋಸ್ಕರ ಅಂತ ನಾವ್ ಮಾಡ್ತಿರೋದು. ಇವತ್ತು ಸಂಘದಲ್ಲಿ 5 ಲಕ್ಷ ಲೋನ್ ತಗೊಂಡಿದೀವಿ ಸರ್. ತಿಂಗ್ಳಿಗೆ 50,000 ಸಂಪಾದನೆ ಮಾಡ್ತಿದೀವಿ. ಯಾರ್ ತಂದ್ ಕೊಡ್ತಾರೆ ನಮ್ಗೆ ಲೋನ್? ಏನ್ ಇವ್ರ ಅಪ್ಪ ಬಂದ್ ತೀರಿಸ್ತಾನ? ಡಿಕೆ ಬಂದ್ ತೀರಿಸ್ತಾನೇನ್ರಿ ನಮ್ದ ಲೋನ್? ನಮ್ ಮಕ್ಳು ನಾನ್ ಲೋನ್ ತಗೊಂಡಿರೋದ್ರಿಂದ ನಾನ್ ಸಾಲ ಮಾಡಿ ನಾನೇ ತೀರಿಸ್ಬೇಕು. ಯಾರು ಏನ್ ತೀರ್ಸಲ್ಲ. ಭೂಮಿ ಇರೋದಕ್ ನಾನ್ ತೀರಿಸ್ತಿದೀನಿ. ಯಾರು ತೀರಿಸ್ತಾರೆ? ಈಗ ನಾನು ಒಬ್ಳೆ ಅಲ್ಲ ಸರ್. ಬಂದಿ ಈಗ ಎಲ್ಲೆಲ್ಲಿ ಎಷ್ಟು ಊರುಗಳಲ್ಲಿ ಎಷ್ಟು ಹಸುಗಳಿದೆ ಅಂತ ನೋಡಿ ಸಾಕು. ಹೈನುಗಾರಿಕೆ 6 ಲಕ್ಷ ಲೀಟರ್ ಹಾಕ್ತಿದೀವಲ್ಲ ಒಂದು ತಿಂಗಳಿಗೆ. ಎಲ್ಲಿ ತೋರಿಸಿ ನೋಡೋಣ? ಭೂಮಿ ಫಲವತ್ತತೆ ಇಲ್ದೆ ನಾವು ಹಾಲ್ ಹಾಕಕ್ಕಾಗುತ್ತಾ? ಬೆಳೆ ಬೆಳೆದ ನಾವು ಏನಾದ್ರೂ ವ್ಯವಹಾರ ಮಾಡಕ್ಕಾಗುತ್ತಾ? ನಾವೇನೋ ಅನ್ನ ತಿನ್ನೋದು ಸ್ವಾಮಿ. ನೀವು ಕಾಂಗ್ರೆಸ್ ಸರ್ಕಾರದವ್ರು ಮಣ್ಣೆ ತಿನ್ನೋದು. ಮಣ್ಣು ಅಲ್ಲ, ಮಣ್ಣು ತಿನ್ನಕ್ಕೂ ಲಾಯಕ್ಕಿಲ್ಲ. ಏಸ್ಗೆನೆ ತಿನ್ನೋದು ನೀವು.